ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಕ್ಷಿತಾ. ಇವತ್ತು ನಾನು ಈ ವಿಡಿಯೋದಲ್ಲಿ ಮನೆಯಲ್ಲಿ ಹೇಗೆ ಫೇಶಿಯಲ್ ಕ್ಲೀನಪ್ ಮಾಡ್ಕೋಬಹುದು ಅಂತ ನಾನು ನಿಮಗೆ ಹೇಳ್ತೀನಿ. ಅದು ಬಿಟ್ಟು ಜಸ್ಟ್ 15 ರುಪೀಸ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ. ಎಲ್ಲ ಪ್ರಾಡಕ್ಟ್ ಬಂದುಬಿಟ್ಟು 15, ಹಾಗೆ ಅದರೊಳಗಡೆ ಅಂಡರ್ 15 ರುಪೀಸ್ ಅಷ್ಟೇ. ಸೊ ನೀವೇ ಮನೇಲಿ ಟ್ರೈ ಮಾಡ್ಬೋದು. ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಇವಾಗ ಆಲ್ರೆಡಿ ನಾನು ಫೇಶಿಯಲ್ ಕ್ಲೀನಪ್ ಮಾಡಿಕೊಂಡು ಆಮೇಲೆ ಇದು ವಿಡಿಯೋ ಮಾಡ್ತಾ ಇರೋದು. ಸೊ ನನಗಂತೂ ರಿಸಲ್ಟ್ ತುಂಬಾ ಚೆನ್ನಾಗಿದೆ. ನೀವ್ಯಾಕೆ ಟ್ರೈ ಮಾಡಬಾರ್ದು? ನೀವು ಒಂದ್ಸಲ ಟ್ರೈ ಮಾಡಿ. ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಯೂಸ್ ಮಾಡಿದ್ದೀನಿ ಅಂದರೆ ಹಿಮಾಲಯ ಫೇಸ್ ವಾಶ್, ಎವರ್ ಯೂಸ್ ಸ್ಕ್ರಬ್, ಗುಲಾಬರಿ ಕೋಲ್ಡ್ ಕ್ರೀಮ್, ಹಿಮಾಲಯ ನೀಮ್ ಪ್ಯಾಕ್, ರೋಸ್ ವಾಟರ್ ಹಾಗೆ ನೀರು. ಮೊದಲಿಗೆ ನಾನು ಫೇಸ್ ವೆಟ್ ಮಾಡ್ಕೊಳ್ಳಿಕ್ಕೆ ವಾಟರ್ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾನು ಹಿಮಾಲಯವರದ್ದು ಪ್ಯೂರಿಫೈಯಿಂಗ್ ನೀಮ್ ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೀನಿ. ಇದರ ಪ್ರೈಸ್ ಬಂದುಬಿಟ್ಟು 15 ರುಪೀಸ್ ಅಷ್ಟೇ. ನೀಮ್ ಫೇಸ್ ವಾಶ್ ನಮ್ಮ ಪಿಂಪಲ್ಸ್ ಹಾಗೂ ಆ್ಯಕ್ನೆ ಕಂಟ್ರೋಲ್ ಮಾಡೋಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಎಲ್ಲ ಸ್ಕಿನ್ನಿಂದ ಎಲ್ಲ ಡರ್ಟ್ಸ್ ರಿಮೂವ್ ಮಾಡಿ ಆದಮೇಲೆ ನಾವು ನಾರ್ಮಲ್ ವಾಟರಿಂದ ಫೇಸ್ ವಾಶ್ ಮಾಡ್ಕೋಬೇಕು. ಸ್ಕ್ರಬ್ ಮಾಡೋ ಮುಂಚೆನೂ ನಾವಿಲ್ಲಿ ಫೇಸ್ನ ವೆಟ್ ಮಾಡ್ಕೊಂಡಿರಬೇಕು. ನಾನಿಲ್ಲಿ ಎವರ್ ಯೂತ್ ಅವ್ರದ್ದು ಎಕ್ಸ್ಫೋಲಿಯೇಟಿಂಗ್ ವಾಲ್ನಟ್ ಸ್ಕ್ರಬ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಅಪ್ಲೈ ಮಾಡ್ಕೋಬೇಕಾದ್ರೆ ಅಪ್ಪರ್ ಸರ್ಕ್ಯುಲರ್ ಮೋಷನಲ್ಲಿ 2 to 5 ಮಿನಿಟ್ಸ್ ತನಕ ಮಸಾಜ್ ಮಾಡ್ಕೋಬೇಕು. ಇದು ನಮ್ಮದು ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡುತ್ತೆ. ಹಾಗೆ ಡೇ ಬೈ ಡೇ ನಮ್ಮದು ಫ್ರೆಶ್ನೆಸ್ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ. ಇದನ್ನು ನಾವು ವೀಕ್ಲಿ ಟ್ವೈಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಹೆಲ್ದಿಯಾಗಿ ಕೂಡ ಇರುತ್ತೆ, ಹಾಗೆ ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ. ಇದನ್ನು ಅಪ್ಲೈ ಮಾಡ್ಕೋಬೇಕಾದ್ರೆ ನೆಕ್ ತನಕ ಅಪ್ಲೈ ಮಾಡ್ಕೋಬೇಕು. ಸೊ ಈ ಥರ ಅಪ್ಲೈ ಮಾಡಿಕೊಂಡು 5 ಮಿನಿಟ್ಸ್ ತನಕ ನಾವು ಬಿಟ್ಕೋಬೇಕು. ಆಮೇಲೆ ನಾರ್ಮಲ್ ಆಗಿ ವಾಶ್ ಮಾಡ್ಕೋಬೇಕು. ಸ್ಟೀಮ್ ಮಾಡಲಿಕ್ಕೆ ನಾನಿಲ್ಲಿ ಹ್ಯಾಂಕಿ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಒಂದು ಬೌಲಲ್ಲಿ ಬೆಚ್ಚಗಿರೋ ನೀರಿನಲ್ಲಿ ಈ ಹ್ಯಾಂಕಿನ ಈ ಥರ ಹಾಕ್ಕೊಂಡ್ಬಿಟ್ಟು ಇದರಲ್ಲಿರೋ ಎಕ್ಸ್ಟ್ರಾ ವಾಟರ್ನ ಸ್ಕ್ವೀಸ್ ಮಾಡ್ಕೊಂಡು ಈ ಥರ ತೆಗಿಬೇಕು. ಆ ಪೋರ್ಸ್ನ ಇದು ಓಪನ್ ಅಪ್ ಮಾಡುತ್ತೆ. ಹಾಗೆ ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ ಹೆಡ್ಸ್ನ ರಿಮೂವ್ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ. ಸೊ ಈ ಥರ ನಾವೊಂದು 3 to 4 ಟೈಮ್ಸ್ ಈ ಥರ ಮಾಡ್ಕೋಬೇಕು. ಮಸಾಜ್ ಮಾಡಲಿಕ್ಕೆ ನಾನಿಲ್ಲಿ ಡಾಬರ್ ಅವರದ್ದು ಗುಲಾಬರಿ ಮಾಯ್ಶ್ಚರೈಸಿಂಗ್ ಕೋಲ್ಡ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಇದರ ಪ್ರೈಸ್ ಬಂದುಬಿಟ್ಟು 10 ರುಪೀಸ್ ಅಷ್ಟೇ. ಇದನ್ನು ಈ ಥರ ಫುಲ್ ಫೇಸಿಗೆ ಅಪ್ಲೈ ಮಾಡಿಕೊಂಡು 3 to 4 ಮಿನಿಟ್ಸ್ ತನಕ ನಾವು ಈ ಥರ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡಿ ಆದಮೇಲೆ ನಿಮಗೆ ಸ್ಕಿನ್ ಮೇಲೆ ಇರುವ ಕ್ರೀಮೆಲ್ಲ ಅಬ್ಸರ್ವ್ ಆಗಿದೆ ಅಂತ ಫೀಲ್ ಆದರೆ ನಾರ್ಮಲ್ ವಾಟರಿಂದ ನಾವು ಇದನ್ನು ಫೇಸ್ ವಾಶ್ ಮಾಡ್ಕೋಬೇಕು. ಇಲ್ಲ ಅಂದರೆ ಈ ಥರ ಟವೆಲಿಂದ ನಾವು ಫೇಸನ್ನು ನೀಟಾಗಿ ಒರೆಸ್ಕೊಳ್ಬೇಕು. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಫೇಸ್ ಪ್ಯಾಕ್. ನಾನಿಲ್ಲಿ ಹಿಮಾಲಯವರದ್ದು ಪ್ಯೂರಿಫೈಯಿಂಗ್ ನೀಮ್ ಪ್ಯಾಕ್ನ ಯೂಸ್ ಮಾಡ್ತಾಯಿದ್ದೀನಿ. ಇದರ ಪ್ರೈಸ್ ಬಂದುಬಿಟ್ಟು 10 ರುಪೀಸ್. ಸೊ ನಾನಿವಾಗ ಈ ಪ್ಯಾಕ್ನ ಈ ಥರ ಫೇಸಿಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ಫೇಸ್ ಪ್ಯಾಕ್ ನಮ್ಮದು ಆ್ಯಕ್ನೆ ಅಥವಾ ಪಿಂಪಲ್ಸ್ನೆಲ್ಲ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಇದರಲ್ಲಿ ನೀಮ್ ಮತ್ತು ಟರ್ಮರಿಕ್ ಕಂಟೆಂಟ್ಸ್ ಇರೋದ್ರಿಂದ ಇದು ನಮ್ಮ ಸ್ಕಿನ್ ಮೇಲಿರುವ ಬ್ಯಾಕ್ಟೀರಿಯಾನೆಲ್ಲ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಇದು ನಮಗೆ ನ್ಯಾಚುರಲ್ ಗ್ಲೋ ಕೂಡ ಕೊಡುತ್ತೆ. ಸೊ ಇದನ್ನು ಈ ಥರ ಅಪ್ಲೈ ಮಾಡಿಕೊಂಡು 10 to 15 ಮಿನಿಟ್ಸ್ ತನಕ ಈ ಥರನೇ ಡ್ರೈ ಆಗೋಕ್ಕೆ ಬಿಟ್ಟು ಆಮೇಲೆ ನಾರ್ಮಲ್ ಫೇಸ್ ವಾಶ್ ಮಾಡ್ಕೋಬೇಕು. ಟೋನಿಂಗ್ ಬಂದುಬಿಟ್ಟು ಕ್ಲೆನ್ಸಿಂಗ್ ಪ್ರೊಸೆಸ್ನ ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಗಿದೆ. ಕ್ಲೆನ್ಸಿಂಗ್ ಮಾಡ್ಕೋಬೇಕಾದ್ರೆ ಡರ್ಟ್ಸ್ ಎಲ್ಲ ಉಳಿದಿದ್ರೆ ಅದನ್ನೆಲ್ಲ ರಿಮೂವ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗೆ ಇದು ನಮ್ಮ ಸ್ಕಿನ್ನ ಹೈಡ್ರೇಟ್ ಕೂಡ ಮಾಡುತ್ತೆ. ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ಮಾಯ್ಶ್ಚರೈಸಿಂಗ್. ನಾನಿಲ್ಲಿ ಡಾಬರ್ ಅವ್ರದ್ದು ಗುಲಾಬರಿ ಕೋಲ್ಡ್ ಕ್ರೀಮ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದರ ಪ್ರೈಸ್ ಬಂದುಬಿಟ್ಟು 10 ರುಪೀಸ್. ಇವಾಗ ನೋಡ್ಬೋದು ಫೈನಲ್ ರಿಸಲ್ಟ್ ಸ್ವಲ್ಪ ಗ್ಲೋ ಕೂಡ ಇದೆ. ಹಾಗೆ ನನಗೆ ನನ್ನ ಸ್ಕಿನ್ ಸ್ವಲ್ಪ ಸಾಫ್ಟ್ ಥರ ಫೀಲ್ ಆಗ್ತಾ ಇದೆ. ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ನಾನು ನಿಮ್ಮನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಸ್ಟೇ ಸೇಫ್. ಬಾಯ್.